सर ताऊ कार्यक्रम से तमें स्वागत और धन्यवाद सर बड़ी बात ಕೊಟ್ಟಿದ್ದೀರಿ ಸರ್ ಪ್ರೋಗ್ರಾಮ್ ಇದಕ್ಕೆ ತಮಗೆ ಎಲ್ಲರಿಗೂ ಧನ್ಯವಾದಗಳು ಲಾರ್ಜೆಸ್ಟ್ ಫ್ಯಾಮಿಲಿ ಟೂರ್ನಮೆಂಟ್ ಅಂತೇಳಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 400ಕ್ಕಿಂತ ಹೆಚ್ಚು ತಂಡಗಳಾಗ್ತವೆ ಪ್ರತಿ ವರ್ಷ ಒಂದು ಕುಟುಂಬದಿಂದ ಇವತ್ತು ಚಾನಲ್ ಕುಟುಂಬ ಅಂತೇಳಿ ಈ ವರ್ಷ ನಡೆಯುತ್ತೆ 26 ಇಸ್ವಿನಲ್ಲಿ ನಡೀತದೆ ಈ ಹೋದ ವರ್ಷದ್ದು ಲೋಗೋ ಎಲ್ಲರೂ ಹೋದ ವರ್ಷ ಕರ್ನಾಟಕದ ಹಿಂದಿನ ವರ್ಷ ಸರ್ಕಾರದಿಂದ ಸರ್ 1 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಇದಕ್ಕೆ ಈ ಬಾರಿಯ ಲೋಗೋ ರಿಲೀಸ್ ಮಾಡಬೇಕು ಅಂತೇಳಿ ಎಲ್ಲರೂ ಬಂದಿದೆ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತಮಗೆ ಸ್ವಾಗತ ಮತ್ತು ಧನ್ಯವಾದಗಳು ಸರ್ 400 ತಂಡಗಳು ಕೂಡ ಕಮಿಟಿ ಒಂದೇ ಸಮಾಜದವರು ಆಗ್ತಾರೆ ತಾವು ಈ ವರ್ಷ ಸರ್ ನಮಗೆ 7 ಎಕರೆ ಜಾಗವನ್ನು ಬರೀ ಕೇವಲ 1 ಕೋಟಿ ರೂಪಾಯಿ ಇಲ್ಲಿ ಕೊಡೋ ಸಮಾಜಕ್ಕೆ ಕೊಡ್ತೀವಿ ಬೆಂಗಳೂರು ಕೊಡೋ ಸಮಾಜಕ್ಕೆ ಮತ್ತು ನಮ್ಮ ಕೊಡುವ ಜಾತಿ ಪ್ರಮಾಣ ಪತ್ರಗಳಲ್ಲಿ ಅದನ್ನು ಕೂಡ ನಾವು ಸರ್ಕಾರ ಬಂದರೆ ತಾವೇ ಬಂದು ಅದನ್ನು ಕೂಡ ತಿದ್ದುಪಡಿ ಮಾಡಿಕೊಟ್ಟಿದ್ದೀವಿ ಸರ್ ಕೊಡುವ ಅದಕ್ಕೆ ತಮಗೆ ಎಲ್ಲರಿಗೂ ಧನ್ಯವಾದಗಳು ಅದರ ಅಧ್ಯಕ್ಷರು ಇವರು ಗೋಪಣ್ಣ ಅಧ್ಯಕ್ಷರು ಸರ್ ಕುಟುಂಬದ ಅಧ್ಯಕ್ಷರು ದುರ್ಬಯ್ಯ 1 ಕೋಟಿ ಬಹುಶಃ ಎಲ್ಲೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕೊಡ್ತಾ ಇಲ್ಲ ಕ್ರೀಡೆಗೆ ತಾವು ಕೊಡ್ತಾ ಇದ್ದೀವಿ ವರ್ಷ ಕೊಡ್ತಾ ಇದ್ದೀವಿ ನೀವೇನಾದ್ರು ಯಾರಾದ್ರು ಮಾತಾಡಿ ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೋಸರಾಜ್ ಅವರು ಅವರಿಗೆ ಸ್ವಾಗತ ನಮ್ಮ ಹಿಂದಿನ ಸಚಿವರಾದಂಥ ಶಾಸಕರಾದಂಥ ರಾಘವೇಂದ್ರ ಯತ್ನಾಳ್ ಅವರು ಒಂದು ಯುವ ಉತ್ಸವವನ್ನು ತುಂಬಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತೇವೆ ಸರ್ ನಾವು ಇದರ ಪರವಾಗಿ ನಾವು ಮನವಿ ಏನಾಗಿದೆ ಅಂತ ಹೇಳಿದ್ರೆ ಈಗ ನಮ್ಮ ಗ್ರಾಮದಲ್ಲೇ 8 ಕುಟುಂಬಗಳಿದೆ ಸರ್ ಕೇವಲ 2 ಕುಟುಂಬಕ್ಕೆ ಮಾತ್ರ 4 ದುರಿಗಳಿವೆ ಎಕರೆ ಜಾಗವನ್ನು ಬರೀ ಕೇವಲ 1 ಕೋಟಿ ರೂಪಾಯಿ ಕೊಡೋ ಸಮಾಜಕ್ಕೆ ಇದಕ್ಕೆ ತಾವು ದಯವಿಟ್ಟು 1 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲರ ಪರವಾಗಿ ಇದನ್ನು ಮಗು ಜನನ ಆದ ತಕ್ಷಣದಿಂದ ಮದುವೆ ಆತನ ಮರಣ ನಂತರ ವೈಕುಂಠದವರೆಗೆ ನಾವು ಅದನ್ನು ಬಳಕೆ ಮಾಡ್ತೇವೆ ಸರ್ ಇದಲ್ಲದೆ ಹಬ್ಬ ಹರಿದಿನಗಳು 500 ತಂಡ ಫ್ಯಾಮಿಲಿಗಳಿಗೆ ಕುಟುಂಬಗಳಿಗೆ 2 ದುಡಿಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ನಮ್ಮ ಶಿವರಾಜ್ ಮಿನಿಸ್ಟರ್ ಹೇಳೋದು ಮಿನಿಸ್ಟರ್ ಸಾಕ್ಬಿಡಿ ಕೊಟ್ಟರು ದುಡಿಯೋದು ಒಂದು ಹೇಳಿದ್ರೆ ಭಾನುವಾರ ಸಾಮಾನ್ಯವಾಗಿ ಯಾರು ಪುಣ್ಯನ ಹೇಳಿದ್ರು ಭಾನುವಾರ ಬರ್ತೀವಿ ಕೊಡೋ ಸಮಾಜದವರು ನಿಮ್ಮನ್ನ ಆಹ್ವಾನ ಮಾಡಬೇಕು ಅವರ ಸಂಪ್ರದಾಯದಂತೆ ಕೊಡೋ ಸಂಪ್ರದಾಯದಂತೆ ಆಕಿ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಚೆನ್ನೈ 4 ಟೀಮ್ಗಳು ಇದರಲ್ಲಿ ಭಾಗವಹಿಸ್ತಾ ಇವೆ. ಹಾಕಿ ಅಂತಂದ್ರೆ
ಮೊದಲಿಂದ ಬೆಳೆದು ಬಂದಿರತಕ್ಕಂಥ ಇದು ಹಾಕಿ ಪಂದ್ಯ ಭಾರತದಲ್ಲಿ ಹುಟ್ಟಿತ್ತು. ಕೊಡಗು ಇದನ್ನ ಒಂದು ಸಾಂಪ್ರದಾಯಿಕ ಆಟ ಅಂತೇಳಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಜನ ಕೊಡಗು ಹಾಕಿ ಆಟಗಾರರಾಗಿ ಮೆಚ್ಚಿದ್ದಾರೆ. ದೇಶಕ್ಕೆ ಅನೇಕ ಗೌರವಗಳನ್ನು ತಂದುಕೊಂಡಿದ್ದಾರೆ. ಕೊಡಗು ಹಾಕಿ ಟೀಮ್ ರಾಷ್ಟ್ರೀಯ ಟೀಮ್ನ ಸದಸ್ಯರಾಗಿ ಕೂಡ ಸದಸ್ಯರಾಗಿ ಇದರಲ್ಲಿ ಕ್ಯಾಪ್ಟನ್ ಆಗಿ ಅನೇಕ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಒಲಿಂಪಿಕ್ ಪದಕಗಳು, ಕಾಮನ್ವೆಲ್ತ್ ಪದಕಗಳು, ಏಷ್ಯಾ ಗೇಮ್ಸ್ನಲ್ಲಿ ಪದಕಗಳು, ಹೀಗೆ ಅನೇಕ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಈ ದೇಶಕ್ಕೆ ಗೌರವವನ್ನು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅವರದೇ ಆದಂಥ ಒಂದು ವಿಶೇಷ ಸಂಸ್ಕೃತಿ ಇದೆ, ವಿಶೇಷ ಸಂಸ್ಕಾರ ಇದೆ. ಅವರ ಭಾಷೆನೂ ಬೇರೆ ಭಾಷೆ ಇದೆ. ಕೊಡವ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸಗಳಿವೆ. ಅದು ಯಾವುದೇ ಆದಂಥ ಸಂಸ್ಕೃತಿಯನ್ನು ಇವತ್ತಿನವರೆಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ರಾಜಕೀಯದಲ್ಲಿ ಮತ್ತೆ ಕ್ರೀಡೆಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ, ದೇಶಕ್ಕೆ. ಅದರಿಂದ ನಾವೆಲ್ಲ ಕೊಡುವ ಜನಾಂಗದವರಿಗೆ ಸರ್ಕಾರದ ವತಿಯಿಂದ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಬೇಕು. ಈ ಸಾರಿ 26ನೇ ಇಸ್ವಿನಲ್ಲಿ ನಡೀತಕ್ಕಂಥ ಮೇ ತಿಂಗಳಲ್ಲಿ ನಡೀತಕ್ಕಂಥ ಚೆನ್ನಂಡ ಕುಟುಂಬದವರು ಮಾಡ್ತಕ್ಕಂಥ ಉತ್ಸವ, ಹಾಕಿ ಉತ್ಸವ, ಇದು ನನಗೆ ಆಹ್ವಾನವನ್ನು ಹಾಕೊಂಡಿದ್ದೀರಿ. ನಾನು ಮೇ ತಿಂಗಳಲ್ಲಿ ಬರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಬರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಉತ್ಸವ ಯಶಸ್ವಿಯಾಗಲಿ. ಆಮೇಲೆ 1 ಕೋಟಿ ರೂಪಾಯಿ ಅನುದಾನ ಕೇಳಿದ್ದೀರಿ, ಅದು ಕೊಡೋಣ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷ ನೀವು ರಾಖಿ ಉತ್ಸವ ಏನು ಮಾಡ್ತಾ ಇದ್ದೀರಿ, ಉತ್ಸವನ ಹೆಚ್ಚಿನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ಚೆನ್ನಂಡ ಕುಟುಂಬದವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ. ಸೊ ಮೇ 2ನೇ ತಾರೀಕಲ್ಲ, ಮೇ 2ಕ್ಕೆ May 2nd is the best. ನಾನು ಯಾವಾಗಲೂ ಬಂದಿಲ್ಲ, ತುಂಬಾ ಚೆನ್ನಾಗಿ. ಮತ್ತೆ ಹಾಕಿ ಮ್ಯಾಚ್ ಕೊನೆ ದಿನ ಬರ್ತೀನಿ. ನಮಸ್ಕಾರಗಳು. ಮೊದಲನೇದಾಗಿ ವಾರ್ಷಿಕವಾಗಿ ನಡೆಯುವಂಥ ಕೊಡವ ಹಾಕಿ ಹಬ್ಬದ 2020ರಲ್ಲಿ ನಡೆಯುವಂಥ ಚೆನ್ನಂಡ ಹಾಕಿ ಕಪ್ಪಿನ ಲೋಗೋ ಬಿಡುಗಡೆ ಹಾಗೂ ಅವರ ವಾರ್ಷಿಕವಾಗಿ ಕೊಡ್ತಾ ಇರುವಂಥ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಮನವಿ ಈ ಕಾರ್ಯಕ್ರಮ ಇತ್ತು. ಮುಖ್ಯಮಂತ್ರಿಗಳು ಭಾನುವಾರ ಆದರೂ ಕೂಡ ಸಮಯ
ಕೊಟ್ಟು ಸುದೀರ್ಘವಾಗಿ 3 ನಿಯೋಗಗಳ ಜೊತೆ ಮಾತಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲರ ಪರವಾಗಿ, ಕೊಡಗಿನ ಎಲ್ಲ ಮೂಲ ನಿವಾಸಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಚಾನಂಡ ಕಪ್ಪಿನ ಕೊನೆಯ ಪಂದ್ಯಾವಳಿಗೆ ಬರುವಂಥ ಎಲ್ಲ ಪ್ರಯತ್ನವನ್ನು ಬರ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅದು ಮೇ ತಿಂಗಳಲ್ಲಿದೆ. ಅದರಿಂದ ಆವತ್ತಿನ ಸಂದರ್ಭಗಳಿಗೆ ಸರಿಯಾಗಿ ಅವ್ರನ್ನ ಕರೆತರುವಂಥ ಪ್ರಯತ್ನ ನಡೀತದೆ. ಸಾಧಾರಣವಾಗಿ ಕೊಡುವಂಥ ಗ್ರ್ಯಾಂಟ್ ಏನಿದೆ ವಾರ್ಷಿಕವಾಗಿ, ಅದನ್ನು 1 ಕೋಟಿ ರೂಪಾಯಿ ಅದನ್ನು ಕೂಡ ಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಇಲ್ಲಿ ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಹೊರಟು ಬಂದು ಭೇಟಿಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸದಾಕಾಲ ನಾನು ಒಬ್ಬ ಜನಪ್ರತಿನಿಧಿಯಾಗಿ, ವಕೀಲನಾಗಿ, ಸಾಮಾನ್ಯ ನಾಗರಿಕನಾಗಿ ಸದಾಕಾಲ ಈ ವರ್ಗಗಳ ಜೊತೆಗೆ ನಿಲ್ತೀನಿ, ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತಾ 3 ಕಾರ್ಯಕ್ರಮಗಳು ಯಶಸ್ಸಾಗಿದೆ. ಅವರು ಯಶಸ್ಸನ್ನು ಕೂಡ ಕೋರಿದ್ದಾರೆ. ಹಾಕಿ ನಮಗೆ ಯಶಸ್ಸನ್ನು ಕೋರಿದ್ದಾರೆ. ಮತ್ತು ನಮ್ಮ ಎಲ್ಲ ಸಂಪ್ರದಾಯವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಕೂಡ ಮಾಡಿದ್ದಾರೆ. ಅದರಿಂದ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು, ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಣ್ಣ ನೀರಾವರಿ ಇಲಾಖೆ ಸಚಿವರಾದಂಥ ಮಾನ್ಯ NS ಬೋಸರಾಜರವರಿದ್ದರು. ಹಾಗೆ ಅರ್ಬನ್ ಡೆವಲಪ್ಮೆಂಟ್ ಸಚಿವರಾದಂಥ ಬೈರತಿ ಸುರೇಶ್ ಅವರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾದಂಥ ತಂಗಡಿಗಿ ಅವರಿದ್ದರು. ಆಮೇಲೆ ರಾಘವೇಂದ್ರ ಇಟ್ನಾಳ್ ಶಾಸಕರಿದ್ದರು. ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ತೃಪ್ತಿಕರವಾಗಿದೆ.